ನಟಿ ರಮ್ಯಾ ವಿರುದ್ಧ ಈ ಅಶ್ಲೀಲ ಕಮೆಂಟ್ಸ್ಗಳನ್ನು ಮಾಡಿದಂತಹ ಡೀಪ್ ಫ್ಯಾನ್ಸ್ಗಳ ವಿರುದ್ಧ ರಮ್ಯಾ ಸಮರ ಸಾರಿದ್ರು. ಸ್ವತಃ ಅವರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅವರ ದೂರಿನ ಅನ್ವಯ FIR ಕೂಡ ದಾಖಲಾಗಿತ್ತು. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರು ಪ್ರಕರಣ ತನಿಖೆಯನ್ನು ಚುರುಕುಗೊಳಿಸಿದ CCB ಪೊಲೀಸರು. ಸರ್ವಿಸ್ ಪ್ರೊವೈಡರ್ಗೆ ಪತ್ರವನ್ನು ಬರೆದಿದ್ದಾರೆ ಸೈಬರ್ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 43 ಅಕೌಂಟ್ಗಳ ಮಾಹಿತಿಯನ್ನು ಕೋರಿ CCB ಪತ್ರವನ್ನು ಬರೆದಿದೆ. ಈ 43 ಅಕೌಂಟ್ಗಳು ಯಾರದ್ದು, ಯಾವಾಗಿನಿಂದ ಚಾಲ್ತಿಯಲ್ಲಿದೆ, ಸರ್ವಿಸ್ ಪ್ರೊವೈಡರ್ಗೆ ಮಾಹಿತಿಯನ್ನು CCB ಕೇಳಿದೆ. ಮಾಹಿತಿ ಸಿಗ್ತಾ ಇದ್ದಂತೆ ಕಿಡಿಗೇಡಿಗಳನ್ನು ಬೇಟೆಯಾಡೋದಕ್ಕೆ CCB ರೆಡಿಯಾಗಿರುವಂಥದ್ದು. ಮಾಜಿ ಸಂಸದೆ, ಚಿತ್ರನಟಿಯಾಗಿರುವಂತಹ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ ಕೀಳು ಮಟ್ಟದ ಕೊಳಕು ಕಮೆಂಟ್ಸ್ಗಳನ್ನು ಮಾಡಿದರು. ಅದೇ ಕಮೆಂಟ್ಸ್ಗಳನ್ನು ಇಟ್ಕೊಂಡು ರಮ್ಯಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು, ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗಾಗಲೇ ಅದು FIR ಕೂಡ ದಾಖಲಾಗಿದೆ. ಬಟ್ ಈಗ ಪೊಲೀಸರ ಮುಂದಿರುವಂತಹ ಚಾಲೆಂಜ್ ಅಂದರೆ ಎಲ್ಲೋ ಕೂತ್ಕೊಂಡು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡ್ತಾ ಇರೋರು ಯಾರು ಅಂಥೇಳಿ. ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆಯೇ ಆ ಅಕೌಂಟ್ಗಳನ್ನು ಕೂಡ ಡಿಲೀಟ್ ಮಾಡಿದಾರಂತೆ. ಅಕೌಂಟ್ ಡಿಲೀಟ್ ಆದರೂ ಕೂಡ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಸುಮ್ಮನೆ ಬಿಡಲ್ಲ ಅಂಥೇಳಿ CCB ನಿರ್ಧರಿಸಿದೆ. ಹಾಗಾಗಿಯೇ ಸರ್ವಿಸ್ ಪ್ರೊವೈಡರ್ಗೆ ಪತ್ರವನ್ನು ಬರೆದಿದೆ CCB ಅನ್ನೋದು ಗೊತ್ತಾಗ್ತಾ ಇದೆ. ಸರ್ವಿಸ್ ಪ್ರೊವೈಡರ್ಗೆ ಈ ಪತ್ರವನ್ನು ಬರೆದಿರೋದ್ರಿಂದ ಒಂದಿಷ್ಟು ಮಾಹಿತಿಯನ್ನು ಕಳುಹಿಸುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಅಕೌಂಟ್ ಯಾರದ್ದು, ಯಾವಾಗಿನ ಚಾಲ್ತಿಯಲ್ಲಿತ್ತು, ಈ ರೀತಿ ಕಮೆಂಟನ್ನು ಹಾಕಲೇಬೇಕು ಅಂತಲೇ ಈ ಅಕೌಂಟನ್ನು ಕ್ರಿಯೇಟ್ ಮಾಡಲಾಗಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಈಗ CCBಯ ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದ್ದ ಹಾಗೆ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಇರುವ ಚಾಲೆಂಜಸ್ಗಳನ್ನೆಲ್ಲವನ್ನೂ ಕೂಡ ದಾಟಿ CCB ರಮ್ಯಾ ಅವರಿಗೆ ಕೀಳು ಮಟ್ಟದ ಕಮೆಂಟನ್ನು ಹಾಕಿದವರನ್ನು ಬಲಿ ಹಾಕುವಂತಹ ಕೆಲಸವನ್ನು ಮಾಡುತ್ತಾ, ಅವರನ್ನು ಬೇಟೆ ಆಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ.